ನಮ್ಮನ್ನೇ ಫಾಲೋ ಮಾಡ್ತೀಯಾ? ಬಾಸ್, ನಿಮ್ಗೇನಾಗಿಲ್ಲ ತಾನೆ? ಅಲ್ಲ ಬಾಸ್, ಇಲ್ಲಿ ಏನು ನಡೀತಾ ಇದೆ? ಅವತ್ತು ನೋಡಿದ್ರೆ ಏನಾಯ್ತು ಅದನ್ನ ಹೇಳ್ಕೊಳಕ್ ಆಗ್ದಿರೋ ಥರ ಆಗೋಯ್ತು. ಇವತ್ತು ನೋಡಿದ್ರೆ ಯಾರೋ ರೌಡಿಗಳು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಬಾಸ್, ಯಾಕೋ ಈ ಕೇಸು ನಾವು ಅನ್ಕೊಂಡಷ್ಟು ಈಸಿ ಇಲ್ಲ. ಅಲ್ಲೇ ಇರೋದು ಕಣೋ ವಿಷಯ. ಅವ್ರಿಗಾಗಲೇ ನಾವು ಇಲ್ಲಿಗೆ ಬಂದಿರೋ ವಿಷಯನೂ ಗೊತ್ತಾಗಿರುತ್ತೆ. ಅದರಲ್ಲೂ ಗೌರಿ ಅವ್ರ ತಂದೆ ವಿಷಯವಾಗಿ ನಾವು ಇಲ್ಲಿ ಇನ್ವೆಸ್ಟಿಗೇಟ್ ಮಾಡಕ್ ಬಂದಿದ್ದೀವಿ ಅಂತಲೂ ಗೊತ್ತಾಗಿರುತ್ತೆ. ಅದಕ್ಕೆ ಇಲ್ಲಿ ಏನೇನು ನಡೀತಿದೆ ಅಂತ ತಿಳ್ಕೊಳಕ್ಕೋಸ್ಕರನೇ ಯಾರೋ ಇವ್ರನ್ನೆಲ್ಲ ನಮ್ಮ ಹಿಂದೆ ಬಿಟ್ಟಿದ್ದಾರೆ. ಗೌರಿ ಅವರೇ, ನಿಮ್ಮ ತಂದೆ ಜೈಲಿಂದ ಆಚೆ ಬರಬಾರ್ದು ಅಂತಾನೆ ಯಾರೋ ಹಿಂದೆಯಿಂದ ಈ ಕೆಲಸ ಎಲ್ಲ ಮಾಡ್ತಿದ್ದಾರೆ. ಅವ್ರು ಯಾರು ಅಂತ ನಾವು ಕಂಡುಹಿಡಿದ್ರೆ ನಾವು ಕೇಸ್ ಗೆದ್ದಾಗೆ. ಯಜಮಾನ್ರೆ, ನಂಗೆ ಇದನ್ನೆಲ್ಲ ನೋಡ್ತಿದ್ರೆ ಭಯ ಆಗ್ತಿದೆ. ನಾನು ಈ ತರ ಎಲ್ಲ ಆಗುತ್ತೆ ಅಂತಾನು ಅಂದ್ಕೊಂಡಿರ್ಲಿಲ್ಲ. ಹೀಗೆ ಆದ್ರೆ ನಮ್ಮಪ್ಪನ್ ಬಿಡ್ಸೋದು ಹೇಗೆ? ಇವ್ರೆಲ್ರೂ ಸೇರ್ಕೊಂಡು ಮುಂದೆ ನಿಮ್ಗೆ ಏನಾದ್ರೂ ತೊಂದರೆ ಮಾಡಿದ್ರೆ ಅಂತ ಭಯ ಆಗ್ತಿದೆ. ಗೌರಿ ಅವರೇ, ನಾವು ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ದೀವಿ. ಹಾಗಿದ್ಮೇಲೆ ಇಂಥ ಸಿಚುವೇಶನ್ ಎಲ್ಲ ಕಾಮನ್, ಫೇಸ್ ಮಾಡಲೇಬೇಕಾಗತ್ತೆ. ನಾವೇನಾದ್ರು ಈ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಈ ಭೂಮಿ ಮೇಲೆ ಅನ್ಯಾಯ ಅಕ್ರಮಗಳೇ ಜಾಸ್ತಿ ಆಗುತ್ತೆ. ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಹೌದು ಗೌರಿ ಅವರೇ, ನಿಮಗೆ ನಿಮ್ಮ ತಂದೆ ವಿಷಯವಾಗಿ ಯಾರ ಮೇಲಾರೋ ಅನುಮಾನ ಇದೆಯಾ? ಇಲ್ಲ ಯಜಮಾನ್ರೆ, ನಮ್ಮಪ್ಪ ತುಂಬಾ ಒಳ್ಳೆಯವರು. ಯಾರ ಹತ್ರನೂ ದ್ವೇಷ ಕಟ್ಕೊಂಡವ್ರಲ್ಲ. ಎಲ್ರಿಗೂ ನಮ್ಮಪ್ಪ ಅಂದ್ರೆ ಅಷ್ಟೇ ಪ್ರೀತಿ. ಆದ್ರೆ ನಮ್ಮಪ್ಪನ ಜೈಲಿಂದ ಆಚೆ ಬರಬಾರ್ದು ಅಂತ ಯಾರು ಈ ತರ ಮಾಡ್ತಿದ್ದಾರೆ? ಗೌರಿ ಅವರೇ, ಬರೀ ನಮಗೆ ಕೆಟ್ಟದ್ ಬಯಸೋರೆ ನಮಗೆ ಕೆಟ್ಟದ್ ಮಾಡ್ತಾರಂತಲ್ಲ. ಕೆಲವೊಬ್ರು ಇರ್ತಾರೆ, ಅವ್ರು ಒಳ್ಳೆಯವ್ರಾಗಕ್ಕೋಸ್ಕರ ಅವ್ರು ಮಾಡಿರೋ ತಪ್ಪನ್ನ ಬೇರೆಯವ್ರ ಮೇಲೆ ಹಾಕಿ ಬೇರೆಯವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ. ಇಂಥವ್ರು ಇರ್ತಾರೆ. ಟೈಮ್ ಆಗ್ತಿದೆ, ಲೇಟ್ ಆದ್ರೆ ಅಮ್ಮಂಗೆ ಡೌಟ್ ಬರುತ್ತೆ. ಹೋಗೋಣ ಬನ್ನಿ ಬಸ್. ಚಂದ್ರಿಕಾ, ಸಮಾಧಾನ ಮಾಡ್ಕೊ. ಇದರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ನನಗೆ ಗೊತ್ತು. ನಮ್ಮ ಮನೆಗೆ ಕೆಟ್ಟದಾಗೋಕ್ಕೆ ನೀನು ಯಾವತ್ತೂ ಬಿಡಲ್ಲ ಅನ್ನೋ ನಂಬಿಕೆ ನನಗಿದೆ. ರಮಾ ಸ್ವಲ್ಪ ಒರಟಾಗಿ ಮಾತಾಡಿದಾಳೆ, ಆದರೆ ಅವಳ ಸ್ವಭಾವ ಎಂಥದ್ದು ಅಂತ ನಿನ್ಗೆ ಗೊತ್ತಲ್ವಾ? ಗೌರಿ ಯಾರು ಅಂತ ನನಗಾದ್ರೂ ಹೇಳ್ಬೋದಿತ್ತಲ್ವಾ? ಅವಳು ನಿನ್ನ ಅಣ್ಣನ ಮಗಳು ಅಂತ ಹೇಳಿದ್ದು ನೆನಪಿದೆ. ಅವಳು ನಿಜವಾಗ್ಲೂ ನಿನ್ನ ಸಂಬಂಧಿನ ಅಥವಾ ಬೇರೆ ಯಾರೋ? ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೋಬೇಡ. ಅದು ಏನೇ ಇದ್ರು ನನ್ನ ಹತ್ರ ಹೇಳ್ಕೊ. ನನಗೆ ಆ ಹುಡುಗಿ ಯಾರು ಏನು ಅಂತ ಒಂಚೂರು ಗೊತ್ತಿಲ್ಲ. ಗೊತ್ತಿಲ್ವಾ? ಮತ್ತೆ ಅವಳು ನಿನ್ನ ಅತ್ತೆ ಅಂತ ಕರಿತಿದ್ಲು. ಅದು ಅವತ್ತು ಗೌರಿ ನನಗೆ ಪರಿಚಯ ಮಾಡಿಸಿ ಅವಳನ್ನ ನಿಮ್ಮ ನೆಂಟರು ಅಂತ ಹೇಳಿ ಮನೇಲಿ ಕರ್ಕೊಂಡು ಕೆಲ್ಸಕ್ಕೆ ಸೇರಿಸಿ ಅಂತ ಹೇಳಿದ್ದು ಬೇರೆ ಯಾರು ಅಲ್ಲ, ಪ್ರೀತಮ್. ಮೇಡಮ್, ಅದು ನಿಮ್ಗೆ ಎಲ್ಲ ಹೇಳಬೇಕು ಅಂತ ಇದ್ದೆ. ನಾನು ಸುಳ್ಳು ಹೇಳಿಲ್ಲ, ಅದು ನಿಜನೂ ಹೇಳಿಲ್ಲ. ಧರ್ಮೇಂದ್ರ ಅವರು ಆಗಾಗ ಬಂದು ಹೋಗ್ತಿದ್ರಲ್ಲ, ಅವ್ರಿಗೇನಾದ್ರೂ ಗೊತ್ತಾದ್ರೆ ತೊಂದರೆ ಆಗುತ್ತೆ ಅಂತ ನಿಮ್ಮ ಹತ್ರ ಹೇಳಿಲ್ಲ ಅಷ್ಟೇ. ನಮ್ಮಪ್ಪ ಕೊಲೆ ಮಾಡಿಲ್ಲ, ಅವ್ರ ಕೊಲೆಗಾರ ಅಲ್ಲ. ನಮ್ಮಪ್ಪ ಯಾವತ್ತೂ ಕೆಟ್ಟದ್ ಬಯಸ್ತವ್ರಲ್ಲ. ನಮಗೂ ಅವ್ರು ಆ ರೀತಿ ಹೇಳ್ಕೊಟ್ಟಿಲ್ಲ. ನಮ್ಗೆ ಯಾವ ಉದ್ದೇಶನೂ ಆ ಥರ ಇಲ್ಲ ಮೇಡಮ್. ಆ ಥರದ್ ಯಾವ ಉದ್ದೇಶ ಇಲ್ಲದೆ ಹೋದ್ರೆ ಇನ್ಯಾವ ಉದ್ದೇಶ ಇದೆ? ಈ ನಾಟಕ ಎಲ್ಲ ನನ್ ಮುಂದೆ ಬೇಡ.
ಆ ಅರಮನೆಯಲ್ಲಿ ಏನೋ ಲಪ್ಟಾಯಿಸ್ಕೊಂಡು ನನ್ನ ಮನೆಗೆ ಬಂದು ಸೆಟ್ಲ್ ಆಗ್ಬಿಟ್ಟೆ. ಹೇಗೋ ಅರಮನೆಯಲ್ಲಿ ಇದ್ದವಳಲ್ವಾ, ಅಲ್ಲಿರೋ ಸೌಕರ್ಯ ನನ್ನ ಮನೆಯಲ್ಲೂ ಇರುತ್ತೆ ಅಂತ ಅಕ್ಕ ತಂಗಿ ಚೆನ್ನಾಗೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ ಅಲ್ವಾ? ಒಬ್ಬರಿಗೂ ಗುಟ್ಟು ಬಿಟ್ಕೊಡ್ದೆ ಅಕ್ಕ ತಂಗಿ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಿದ್ದೀರಾ. ನೀನವಳು ತಂಗಿ ಅನ್ನೋ ವಿಷಯನೇ ಗೊತ್ತಿಲ್ಲ ಅನ್ನೋ ಹಾಗೆ ಚೆನ್ನಾಗಿ ನಾಟಕ ಮಾಡ್ತಿದ್ದಾಳೆ. ಯಾಕೆ ಸುಮ್ಮನಾಗ್ಬಿಟ್ಟೆ? ಇನ್ನೂ ಏನಾದರೂ ನಾನೇ ನಿನಗೆ ನೆನಪು ಮಾಡ್ಲಾ? ಬಾ, ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾ ಇದ್ದೀರಾ. ನೀನು ಇಲ್ಲೇ ಇದೆಯಾ, ನಿಮ್ಮಮ್ಮನೂ ಇಲ್ಲೇ ಇದ್ದಾಳೆ, ನಿಮ್ಮ ಅಕ್ಕನೂ ಇಲ್ಲೇ ಇದ್ದಾಳೆ. ಯಾರಿಗೂ ಗುಟ್ಟು ಬಿಟ್ಕೊಡ್ದೆ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾ ಇದ್ದೀರಾ ನೀವು. ಆಕ್ಚುಲಿ ನಿಮ್ಮ ಆಕ್ಟಿಂಗ್ ಲೆವೆಲ್ನ ನಾನು ಮೆಚ್ಚಲೇಬೇಕು. ಇದೆಲ್ಲ ಸಾಲದು ಅಂತ ನಿಮ್ಮಪ್ಪನ್ನ ಜೈಲಿಂದ ಬಿಡಿಸೋದಿಕ್ಕೆ ನನ್ನ ಮಗನ್ನೇ ಲಾಯರ್ ಆಗಿ ಫಿಕ್ಸ್ ಮಾಡಿಸಿದ್ಯಲ್ಲ. ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ಯಾ ನೀನು. ನೀನು ಪಾಪ ಮುಗ್ದೆ, ಅಪ್ಪ ಅಮ್ಮನ ಕಷ್ಟ ಗೊತ್ತಿರೋಳು, ಅವಳಿಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀನು ನಿನ್ನಂಥವಳನ್ನ ನಾನು ಇಲ್ಲಿವರೆಗೂ ನೋಡೇ ಇಲ್ಲ.